ನಮಸ್ಕಾರ ಎಲ್ರಿಗೆ. ಇವತ್ತು ಭಾಳ ಶುಭ ದಿನ ನಮಗೆ. ನಮ್ಮದು ಒಂದು ಅದ್ವಿಕಾ ಫೌಂಡೇಶನ್ ಅಂತ ಸಂಸ್ಥೆ ಇದೆ, ದ ಹೋಮ್ ಫಾರ್ ದ ಗರ್ಲ್ ಚೈಲ್ಡ್. ನಾವು ಇದಕ್ಕೆಲ್ಲ ಡೆಸ್ಟಿಟ್ಯೂಟ್ ಗರ್ಲ್ ಚೈಲ್ಡ್ ಎಟ್ ದ ಏಜ್ ಆಫ್ 6 ಮೇಲೆ ಇದು ಸಂಸ್ಥೆಗೆ ನಾವು ತಗೊಳ್ತೀವಿ. ಇದು ಎಲ್ಲ ನಮ್ಮದು ಪ್ರೀತಿ ವಿಶ್ವಾಸದಿಂದ ನಮ್ಮದು ಫ್ರೆಂಡ್ಸ್ ಎಲ್ಲ ಬಿಸ್ನೆಸ್ ಅವ್ರು ಸೇರಿ ಇದು ಒಂದು ಸಂಸ್ಥೆನ ನಾಲ್ಕು ವರ್ಷ ಮುಂಚೆ ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಇವತ್ತು 4th ಫೌಂಡರ್ಸ್ ಡೇ. ಸೊ ನಮಗೆ ಭಾಳ ಗೌರವ. ಸೊ ಇದೆಲ್ಲ ನಮ್ಗೆ ಏನಾಗಿದೆ, ಬಿಸ್ನೆಸ್ ಪೀಪಲ್ ಆರ್ ಸಮಥಿಂಗ್ ದಟ್ ನಾವು ಯಾವ ಥರ ಸೊಸೈಟಿಗೆ ವಿ ವಾಂಟ್ ಟು ಗಿವ್ ಇಟ್ ಬ್ಯಾಕ್ ಟು ದಿ ಸೊಸೈಟಿ, ಆ ಉದ್ದೇಶದಿಂದ ನಾವು ಇದು ಮಾಡ್ತಾ ಇರೋದು. ಅಂದರೆ ಅದ್ವೈಕದಿಂದ ಏನೇನು ಕಾರ್ಯಕ್ರಮಗಳು ಮಾಡ್ತೀವಿ? ಅದ್ವಿಕೆಯಿಂದ ನಮ್ಮ ಚಿಲ್ಡ್ರನ್ನು ವಿ ಐಡೆಂಟಿಫೈ ದ ಚಿಲ್ಡ್ರನ್ ಫ್ರಾಮ್ ದ ಬೇರೆಸ್ ಎನ್ ಜಿ ಒ ಕಡೆಯಿಂದ ಈ ಥರ ಡಿಸರ್ವಿಂಗ್ ಯಾರಿಗೆ ಪ್ಯಾರೆಂಟ್ಸ್ ಇಲ್ಲ ಆರ್ ಮೇ ಬಿ ಸಿಂಗಲ್ ಪ್ಯಾರೆಂಟ್ಸ್ ಇದ್ದಾರೆ ಆರ್ ಗಾರ್ಡಿಯನ್ ಇದ್ದಾರೆ, ಅವ್ರಿಗೆ ಯಾವುದಕ್ಕೂ ಒಂದು ಎಜುಕೇಷನು, ಶೆಲ್ಟರು, ಫುಡ್ಡು ಯಾವ ರೀತಿಯಿಂದ ಸರಿಯಾಗಿ ಇದಿಲ್ಲ, ಅವ್ರನ್ನ ನಾವು ಐಡೆಂಟಿಫೈ ಮಾಡ್ಕೊಂಬಿಟ್ಟು ಅದಕ್ಕೆಲ್ಲ ಪೂರ್ತಿ ಸ್ಕ್ರೂಟಿನಿ ಮಾಡಿ ಸಬ್ಜೆಕ್ಟ್ ಸ್ಕ್ರೂಟಿನಿ ಮಾಡಿ ಆಮೇಲೆ ಗೌರ್ಮೆಂಟ್ ರೀತಿ ಪ್ರಕಾರ ನಾವು ಅವ್ರಿಗೆ ಒಂದು ಪ್ರೊಡ್ಯೂಸ್ ಮಾಡ್ಕೊಳ್ತೀವಿ. ಪ್ರೊಡ್ಯೂಸ್ ಮಾಡಿದ್ಮೇಲೆ ಅವರಿಂದ ಅಪ್ರೂವಲ್ ಆದಮೇಲೆ ನಾವು ಅವ್ರದ್ದು ಫುಲ್ ಹೆಲ್ತ್ ಚೆಕಪ್ಪು, ಆಮೇಲೆ ಒಂದು ಸೋಷಿಯಲ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಪರವಾಗಿ ಪೂರ್ತಿ ಆ್ಯಸ್ ಎ ಬ್ಯಾಕ್ಗ್ರೌಂಡ್ ಮಾಡ್ಕೊಂಡ್ಬಿಟ್ಟು ನಾವು ಅವ್ರಿಗೆ ನಮ್ಮ ಸಂಸ್ಥೆಗೆ ತೊಗೊಳ್ತೀವಿ. ನಮ್ಮ ಸಂಸ್ಥೆಯಲ್ಲಿ ಬಂದಮೇಲೆ ಇದು ಒಂಥರ ನಮ್ಮ ಥರ ಒಂದು ಮನೆಯಲ್ಲಿ ಎಲ್ಲ ಫೆಸಿಲಿಟೀಸ್ ಇದ್ದಾರೆ ಅವ್ರಿಗೆ, ಎಜುಕೇಷನು, ಟ್ಯೂಷನ್ನು, ಕಲ್ಟರು, ಒಳ್ಳೆ ಸ್ಕೂಲ್ಗೆ ಹೋಗ್ತಾರೆ ಇಂಗ್ಲೀಷ್ ಮೀಡಿಯಮ್ಮು. ಸೊ ಉದ್ದೇಶ ಏನಂದರೆ ಬರ್ತಾ ಇವಾಗ ಅವ್ರು 6 years 7 years 8 years ಇರ್ಬೋದು, ದೊಡ್ಡವ್ರು ಆಗೋಷ್ಟೊತ್ತಲ್ಲಿ ಒಳ್ಳೆ ಸಿಟಿಸನ್ ದೇಶಕ್ಕೆ ಆಗಲಿ ಅಂತ ಒಂದು ಭಾವನೆಯಿಂದ. ಇಲ್ಲ, ನಾವು ಬೇರೆ ಜನರಲಿ ಲೈಕ್ ಬೇರೆ ಚಿಲ್ಡ್ರನ್ ಹೆಂಗೆ ಹೋಗ್ತಾರೆ ಅದೇ ಥರ ಬೇರೆ ಇಂಗ್ಲೀಷ್ ಮೀಡಿಯಂ ಪಬ್ಲಿಕ್ ಸ್ಕೂಲ್ಗೆ ನಾವು ಅಡ್ಮಿಷನ್ ಕೊಡ್ತೀವಿ, ಅವ್ರಿಗೆ ನಾವೇ ಮಾಡ್ತೀವಿ. ಎಲ್ಲ ಖರ್ಚು ಪ್ರತಿಯೊಂದು ಮನಸ್ಸಲ್ಲಿ ಮಗು ನಮ್ಮಲ್ಲಿ ಬಂದ ಮೇಲೆ ಟೋಟಲ್ A to Z ದೊಡ್ಡವ್ರು ಆಗೋವರೆಗೂ ನಮ್ಮದು ಗೌರ್ಮೆಂಟ್ ರಿಜಿಸ್ಟ್ರೇಷನ್ನಲ್ಲಿ ಫುಲ್ ಲೈಸೆನ್ಸ್ ನಮಗಿದೆ, ಇದು ಥರ ಸರ್ಟಿಫಿಕೇಟು. ಆ ಸರ್ಟಿಫಿಕೇಟ್ ನಮ್ಮದು 6 to 18 years ಚೈಲ್ಡ್ ನಾವು ಇಟ್ಕೊಬೋದು ಅಂತ. ಹಾಂ, ಮೆಡಿಕಲ್ ಅವ್ರಿಗೆ ರೂಟೀನ್ ನಾವು ಚೆಕಪ್ಸ್ ಇರುತ್ತೆ, ತಗೊಂಡವಾಗೂ ಒಂದ್ಸಲಿ ಹೆಲ್ತ್ ಚೆಕಪ್ಪು ಮೆಡಿಕಲ್ ಮಾಡ್ಕೊಂಡ್ಬಿಟ್ಟು ಅವ್ರಿಗೆ ನಾವು ಸೇರಿಸೋದು. ಆಮೇಲೆ ಅವ್ರ ಕಡೆ ಅವರು ಯಾರೋ ಗಾರ್ಡಿಯನ್ನು ಅವ್ರ ಅಮ್ಮ ಏನೋ ಇರ್ಬೋದು, ಅವ್ರು ಒಂದ್ಸಿನ 2-3 months ಬರ್ತಾರೆ, ಜೊತೆಗಿರ್ತಾರೆ, ನೋಡೋಕ್ಕೆ ಮಾತಾಡಿಬಿಟ್ಟು ಅವತ್ತು ನಾವು ಅವ್ರಿಗೆ ಒಂದ್ಸಿನ 3 months ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್ ಏನೇನು ನಡೀತಾ ಇದೆ ಎಜುಕೇಷನಲ್ಲಿ, ಹೆಂಗಿದೆ ಹೆಲ್ತು, ಅವ್ರಿಗೂ ಒಂದ್ಸಲಿ 3 ತಿಂಗಳಿಗೆ ಒಂದ್ಸಲ ತಿಳಿಸ್ತಾ ಇರ್ತೀವಿ. ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮದು 4th ಫೌಂಡರ್ಸ್ ಡೇ ಅಂತ ತೆಗೆದ್ಬಿಟ್ಟು ನಾವು ಚೀಫ್ ಗೆಸ್ಟ್ ಆಗಿ ಕರೆದಿದ್ದೀವಿ. ನಮ್ಮ ಮೆಂಬರ್ ಆಫ್ ಪಾರ್ಲಿಮೆಂಟ್ ತೇಜಸ್ವಿ ಸೂರ್ಯ, ನಮ್ಮ ಭಾಳ ಪ್ರೀತಿಯವರು ಬೇಕಾಗಿರೋರು. ಸೊ ಅವರು ಇದು ಸಂಸ್ಥೆ ಬಗ್ಗೆ ಭಾಳ ಇದು ಗೌರವ ಕೊಟ್ಟಿದ್ದಾರೆ. ಸೊ ಇವೊಂದು ಅವ್ರು ಬಿಜಿ ಶೆಡ್ಯೂಲಿಂದ ಒಂದು ಸ್ವಲ್ಪ ಹೊತ್ತು half an hour ಬಂದು ಹೋಗ್ತೀವಿ ಅಂತ ಹೇಳಿದ್ದಾರೆ. ಇವಾಗ ಕಾರ್ಯಕ್ರಮ ಏನಂದರೆ ಒಂದು ಚಿಲ್ಡ್ರನ್ಗೂ ಒಂದು ಎಕ್ಸ್ಪೋಜರ್ ಇರಲಿ, ನಮಗೆಲ್ಲ ಗೆಸ್ಟು ಡೋನರ್ಸು ಯಾರ್ಯಾರು ಇದ್ದಾರೆ ಅವ್ರಿಗೆಲ್ಲ ಕರೆದುಬಿಟ್ಟು ಅವ್ರ ಥರ ಫೆಲಿಸಿಟೇಷನ್ ಮಾಡ್ತೀವಿ. ಪ್ಲಸ್ ಚಿಲ್ಡ್ರನ್ಗೂ ಒಂಥರ ಅವಕಾಶ ಪಬ್ಲಿಕ್ ಮುಂದೆ ಒಂದು ಕಲ್ಚರಲ್ಲು ಒಂದು ಆ್ಯಕ್ಟಿವಿಟಿ ಇಡೀ ಜನರಿಗೆ ನಾವು ಏನು ಮಾಡ್ತಾಯಿದ್ದೀವಿ ಅಂತ ಒಂದು ಉದ್ದೇಶ ಗೊತ್ತಾಗಲಿ. ಸೊ ಅದರಿಂದ ಪ್ರಚಾರ ಆಗಲಿ. ನಮ್ಮದು ಭಾವನೆ ಗೋಲ್ ಏನಂದರೆ ಇನ್ನೂ ಆದಷ್ಟು ನಮ್ಮ ದೇವರ ಆಶೀರ್ವಾದದಿಂದ ಇನ್ನೂ ಮಕ್ಕಳು ಬರಲಿ, ಅದೇ ಕ್ಯಾಟಗರಿ ಇನ್ನೂ ಮುಂದೆ ಬರೆಸ್ಬಿಟ್ಟು ಒಂದು ಸಂಸ್ಥೆಗೆ ಸ್ವಲ್ಪ ದೊಡ್ಡದಾಗಿ ಬೆಳೆಸೋಣ ಅಂತ ಉದ್ದೇಶ. ಇವಾಗ ನಮ್ಮಲ್ಲಿ 21 ಗರ್ಲ್ಸ್ ಚೈಲ್ಡ್ ಇದ್ದಾರೆ ಬಿಟ್ವೀನ್ ಏಜ್ ಆಫ್ 6 and 10. ಓನ್ಲಿ ಗರ್ಲ್ಸ್ ಚೈಲ್ಡ್ ನಾವು ಮಾಡಿರೋದು ಗರ್ಲ್ಸ್ ಚೈಲ್ಡ್. ಹಾಂ, 21 ಗರ್ಲ್ಸ್ ಇದ್ದಾರೆ. ಇವಾಗ 4 yearsಲ್ಲಿ ನಾವು 21 ಗರ್ಲ್ಸ್ ಬೆಳೆದಿದ್ದಕ್ಕೆ ಒಂಥರ ಭಾಳ ಗೌರವ. ಆ್ಯಂಡ್ ಟುಡೇ ನಾವು ಅವ್ರು ಬರೋ ಟೈಮಲ್ಲಿ ನೋಡಿದ್ದಕ್ಕೆ, ಇವತ್ತವ್ರಿಗೆ ನೋಡಿದ್ದಕ್ಕೆ ಅದರಲ್ಲಿ ಉತ್ಸಾಹನ ಅವ್ರಿಗೆ ಬೆಳೆದು ಬೇರೆ ಚಟುವಟಿಕೆಯಲ್ಲಿ ಇದ್ದಾರೆ. ಇಲ್ಲ, ಇವಾಗ ಇನ್ನೂ 6 to 8 years ಇದ್ದಾರೆ. ಇನ್ನು ಮುಂದೆ ಈಗ ಬರ್ತಾರೆ ಅವರೆಲ್ಲ, ಇಲ್ಲಿ ಬರ್ತಾ ಇದ್ದಾರೆ. ಈಗ ಗಾಡಿ ರಸ್ತೆಯಲ್ಲಿದ್ದಾರೆ ಚಿಲ್ಡ್ರನ್ನು, ಅವರೇ ಕಲ್ಚರಲ್ ಮಾಡೋದು, ಎಲ್ಲ ಅವರೇ ಆ್ಯಕ್ಟಿವಿಟಿ ಮಾಡೋದು. ಅವ್ರದ್ದು ಒಂದು ಎಜುಕೇಷನಲ್ಲಿ ಅವ್ರಿಗೂ ಕೂಡ ಹೈಯರ್ ಎಜುಕೇಷನ್ ಸಿಗ್ತಾ ಇದೆ. ಅವರು ಇನ್ನು ಮುಂದೆ ಇವಾಗ ನಮ್ಮಲ್ಲಿ ಇರೋದೆಲ್ಲ 6 years 6 to 9 years. ನಾಳೆ 100% ಅವ್ರಿಗೆ ಮುಂದೆ ಏನೇನು ಆಗಬೇಕು, ದೊಡ್ಡವರಾದಮೇಲೆ ಅಡಲ್ಟ್ ಆದಮೇಲೆ ಅವ್ರಿಗೆ ಏನೇನು ಅವಕಾಶ ಬೇಕು ಅದೆಲ್ಲ ಮಾಡಿಕೊಡ್ತೀವಿ ಅವ್ರಿಗೆ. ಒಳ್ಳೆ ಕೆಲಸ. ಧನ್ಯವಾದ, ಥ್ಯಾಂಕ್ ಯು. ನನ್ನ ಹೆಸರು ಮಹೇಂದ್ರ ಚೌಹಾನ್ ಅಂತ. ನಾನು ಫಾರ್ಮಾಸ್ಯೂಟಿಕಲ್ ಡಿಸ್ಟ್ರಿಬ್ಯೂಷನ್ ಬಿಸ್ನೆಸ್ ನಡೆಸ್ತಾ ಇದ್ದೀನಿ. ಈ ಸಂಸ್ಥೆಗೆ ಸದ್ಯಕ್ಕೆ ನಾನು ಸೆಕ್ರೆಟರಿ ಆಗಿದ್ದೀನಿ. ಥ್ಯಾಂಕ್ ಯು, ಗೌರವ. Today's program has got a very key significance, and the key significance, it is 4 years of Advika Foundation, and the chief guest who is going to preside of today's program is our Member of Parliament of Bangalore South, Tejasvi Surya. The importance of this program and the renewal, why we do this is, today even the
apart from the child whom we have adopted in our home for Advaika, the guardians are coming along with him to the program. The children will also perform there, and the guardians will be very happy to see that what kind of a growth this child has got in Advaika Foundation. And that's the kind of difference that yesterday they were in despair, they were not having hope, insecurity, but today they have a hope, and today they are happy, and such beautiful angels are coming up in Advaika Foundation, and each one is going to be a potential IAS officer, each one is going to be a potential engineer or a doctor, is our belief, and it will happen because when we had started other homes, and there also we have seen those children are today and the best and the best of the institutions, by not only by education, even by professionally they are growing, and that's our belief in Advaika, and it will happen. So why only children's? It's girls children, only girls children. What about the men? ಅವ್ರು ಹೇಳಿದಾರೆ Men and boys is not here. It's another home. So this is not the function. We will not talk about it. ಥ್ಯಾಂಕ್ ಯು. ನನ್ನ ಹೆಸರು ದಿನಕರ್ ಶೆಟ್ಟಿ ಅಂತ. ನಾನು ಈ ಸಂಸ್ಥೆಯ ಚೇರ್ಮ್ಯಾನು. ನಾವು ಯಾಕೆ ಹೆಣ್ಮಕ್ಕಳಿಗೆ ಒತ್ತು ಕೊಡ್ತಿದ್ದೇವೆ ಅಂತ ಹೇಳಿದರೆ, ಆಫ್ರಿಕಾದಲ್ಲಿ ಒಂದು ಗಾದೆ ಮಾತಿದೆ, ಒಂದು ಗಂಡು ಮಗುವಿಗೆ ವಿದ್ಯೆ ಕೊಟ್ಟರೆ ಅವನಿಗೊಬ್ಬನಿಗೆ ವಿದ್ಯೆ ಕೊಟ್ಟಂತೆ, ಒಂದು ಹೆಣ್ಣು ಮಗುವಿಗೆ ವಿದ್ಯೆ ಕೊಟ್ಟರೆ ಒಂದು ರಾಷ್ಟ್ರಕ್ಕೆ ವಿದ್ಯೆ ಕೊಟ್ಟಂತೆ ಅಂತ. ಆದ್ದರಿಂದ ನಾವು ಹೆಣ್ಣು ಮಕ್ಕಳಿಗೆ ಸಬಲೀಕರಣ, ನಾವೆಲ್ಲ ಸಮಾನ ಮನಸ್ಕ ಸ್ನೇಹಿತರೆಲ್ಲ ಸೇರಿ, ನಾವೆಲ್ಲ ಸ್ನೇಹಿತರು ಕಳೆದ 10 ವರ್ಷಗಳಿಂದ ಕಬ್ಬನ್ ಪಾರ್ಕಲ್ಲಿ ವಾಕಿಂಗ್ ಮಾಡೋ ಸ್ನೇಹಿತರು. ಸೊ ನಮ್ಮದು ಬಾಯ್ಸ್ ಹೋಮ್ ಬೇರೆ ಇದೆ, ಬಾಯ್ಸ್ ಹೋಮ್ ಇದೆ. ನಾವು ಹೆಣ್ಣು ಮಕ್ಕಳಿಗೆ ಯಾಕೆ ಒಂದು ಇಂಥದ್ದೇ ವ್ಯವಸ್ಥೆ ಮಾಡಬಾರ್ದು ಅನ್ನೋ ಒಂದು ಆಲೋಚನೆ ಬಂದವಾಗ ಅದಕ್ಕೆ ಭಾಳಷ್ಟು ತೊಡಕುಗಳಿವೆ. ಹೆಣ್ಮಕ್ಕಳ ಸಂಸ್ಥೆ ನಡೆಸೋದು ಅಷ್ಟೇನು ಸುಲಭ ಸಾಧ್ಯ ಅಲ್ಲ. ಇದಕ್ಕೆ ಕಾನೂನಿನ ತೊಡಕಿದೆ, ಎಲ್ಲವುದೂ ಇದಿದೆ. ಆದರೆ ನಾವು ಅದೊಂದು ಚಾಲೆಂಜಾಗಿ ತೆಗೆದುಕೊಂಡು ನಾವು ಸಂಸ್ಥೆ ಸ್ಥಾಪಿಸಲೇಬೇಕಂತೇಳಿ, ಅದು ಕೂಡ ಕೋವಿಡ್ ಆದಮೇಲೆ ಭಾಳಷ್ಟು ಸಾವು ನೋವುಗಳಾದ ಪ್ರಯುಕ್ತ ಸಿಂಗಲ್ ಪೇರೆಂಟ್, ತಂದೆ ಅಥವಾ ತಾಯಿ ಇಲ್ದಿರುವ ಮಕ್ಕಳಿಗೆ ವ್ಯವಸ್ಥೆ ಮಾಡಬೇಕು. ಸ್ಲಮ್ಮು, ರ್ಯಾಗ್ ಪಿಕ್ಕರ್ಸು, ಈ ಒಂದು ಕೆಳಮಟ್ಟದ ಸೋಷಲ್ ಸ್ತರದಿಂದ ತಗೊಂಡು ಬಂದ ಆ ಮಕ್ಕಳನ್ನು, 4 ವರ್ಷದ ಹಿಂದೆ ಮಕ್ಕಳನ್ನು ಇವತ್ತು ನೋಡಿದರೆ ನಮಗೆ ಖುಷಿಯಾಗುತ್ತೆ. ಆ ಮಕ್ಕಳು ನಮ್ಮ ಈ ಮಧ್ಯಮ ವರ್ಗದ ಯಾವುದೇ ಮಕ್ಕಳಿಗೆ ಕಡಿಮೆ ಇಲ್ಲ. ಅವ್ರನ್ನ ನಾವು ಊಟ, ವಸತಿ, ವಿದ್ಯೆ, ಒಳ್ಳೆಯ ಆಹಾರ ಕೊಡೋದು ಮಾತ್ರ ಅಲ್ಲದೆ ನಮ್ಮ ಸ್ವಂತ ಮಕ್ಕಳಂತೆ ನೋಡ್ಕೊಳ್ತಿದ್ದೇವೆ. ಅಂದರೆ ಸಂಸ್ಕಾರ ಕೂಡ ಕೊಡ್ತಿದ್ದೇವೆ, ವ್ಯಾಲ್ಯೂ ಸಿಸ್ಟಮ್. ಸೊ ಇವತ್ತು ಆ ಮಕ್ಕಳಿಗೆ ನಮ್ಮ ಅದ್ವಿಕಾ ಸಂಸ್ಥೆ ಒಂದು ಸ್ವರ್ಗ ಅಂತ ಹೇಳ್ಬೋದು. ಸರ್, ಇವತ್ತಿನ ಇದರಲ್ಲಿ ಹೆಣ್ಣು ಮಕ್ಕಳು ಮಾತ್ರ ನೀವು ಸಿಂಗಲ್ ಪೇರೆಂಟ್ ತೊಗೊಂಡಿರಿ, ಗಂಡು ಮಕ್ಕಳನ್ನ ಯಾಕೆ ನೀವು? ಇಲ್ಲ, ಗಂಡು ಮಕ್ಕಳಿಗೆ ನಮ್ಮದು ವ್ಯವಸ್ಥೆ ಇದೆ. ಇದಕ್ಕಿಂತ ದೊಡ್ಡ ಸಂಸ್ಥೆ 1985ರಿಂದಲೇ ಸ್ಥಾಪಿಸಿದ್ದೇವೆ, ಸ್ನೇಹಾಲಯ ಅನ್ನುವ ಸಂಸ್ಥೆ. ಇವತ್ತು ಆ ಮಕ್ಕಳೆಲ್ಲ ಬೆಳೆದು ಇಲ್ಲಿ ಅಮೆರಿಕ, ಜರ್ಮನಿ, ಅಲ್ಲಿಲ್ಲೆಲ್ಲ ದೊಡ್ಡ ದೊಡ್ಡ ಉದ್ಯೋಗ ಮಾಡ್ಕೊಂಡಿದ್ದಾರೆ, ಉದ್ಯಮ ಮಾಡ್ಕೊಂಡಿದ್ದಾರೆ. ಅದನ್ನೇ ನೋಡಿಕೊಂಡು ಹೆಣ್ಮಕ್ಕಳಿಗೆ ನಾವು ತುಂಬ ತಡವಾಗಿ ಶ್ರಮ ಮಾಡಿದ್ದೇವೆ. ಬೆಟರ್ ಲೇಟ್ ದ್ಯಾನ್ ನೆವರ್ ಅಂದಾಗೆ ಇವಾಗಲೂ ಅದು ನಾವು ಸ್ಥಾಪಿಸಿದ್ದೇವೆ. ಸೊ ಈಗ 21 ಮಕ್ಕಳಿದ್ದಾರೆ. ಇನ್ನೊಂದು 3 ವರ್ಷಗಳಲ್ಲಿ ನಮಗೆ 100 ಹೆಣ್ಣು ಮಕ್ಕಳಿಗೆ ವ್ಯವಸ್ಥೆ ಮಾಡಬೇಕು ಅನ್ನೋ ಒಂದು ತುಡಿತ ಇದೆ. ಅದನ್ನು ನಾವು ಮಾಡ್ತೇವೆ. ಎಲ್ಲ ಕಂಪ್ಲೀಟ್ ಅವ್ರ ಹೈಯರ್ ಎಜುಕೇಷನ್ವರೆಗೆ, ಹೌದು, ಹೈಯರ್ ಎಜುಕೇಷನ್ವರೆಗೆ ನೋಡಿಕೊಳ್ಳುವ ನಮ್ಮದೊಂದು ಬದ್ಧತೆ ಇದೆ. ಥ್ಯಾಂಕ್ ಯು.